ಅವರೆಲ್ವ ಪೂಜಾರಿಗಳು ಯಾರೂ ಇಲ್ಲ. ವೆಂಕಟೇಶ್ ಅದು ಸೋಮವಾರದ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಬಾ ದಿವಸ ನೋಡಕ್ಕೆ ಹೋಗ್ಬಿಡೋದು. ನೋಡಿ ಪಾರ್ಸಲ್ ಮಾಡ್ತೀನಿ. ಯಪ್ಪ ಭಯ ಆಗುತ್ತೆ ಗುರು. ಇಲ್ಲಿ ಎಲ್ಲ ಹಿಂಗೆ ಬಿಟ್ಬಿಟ್ಟು ಹೋಗ್ಬೇಕಲ್ಲ. ದೇವ್ರೆ ಕಾಪಾಡಪ್ಪ. ಹೋಗಿ ಇಲ್ಲಿ ಟಾರ್ಚ ಮಾಡೋದು ಒಳಗಡೆ ಹೋಗಂಗಿಲ್ಲ ಅನ್ಸುತ್ತೀಗಲ್ಲ. ವಿಡಿಯೋ ಮಾಡ್ತಿದ್ದೀನಿ. ಟಾರ್ಚ್ ಜಾಸ್ತಿ ಮಾಡು. ಅಲ್ಲ ಒಂಚೂರು ದೇವಸ್ಥಾನ ಮುಂದಕ್ಕೆ ಹೋಗಿ ದೇವಸ್ಥಾನ ತೋರಿಸು. ಗಂಟೆ ಹೊಡಿಗೆ ಒಂದು ದೇವ್ರಿಗೆ ನಾವು ಬಂದಿರೋದು ಗೊತ್ತಾಗಲಿ. ಅಲ್ಲಿಲ್ವಾ ಅಲ್ಲಿ ಒಳ್ಳೆ ಆಪ್ರೇಷನ್. ಹಾಂ ಬಾ ಸಾಕುಲೈ ಹಿಂಗೆಲ್ಲ ಹೋಗ್ಬಾರ್ದು ಗರ್ಭಗುಡಿಗೆ. ಆದರೂ ಬೇಡ, ಯಾರಿಗಿರುತ್ತೋ ಅವ್ರು ಮಾತ್ರ ಹೋಗ್ಬೇಕು ಅಲ್ವಾ. ಅಪ್ಪ ನೀವು ಒಯ್ದಿರ ಗೊತ್ತು, ಬಟ್ ಬೇರೆ ಊರಿದು. ಇಲ್ಲಿ ಅಲ್ಲಿ ಲೈಟ್ ಬಂದ್ಬಿಡೋದು ಸುಲಭವಾಗಿ. ಕುಡಿಯೋಕೆ ನೀರು ಐತೆ, ಬೇಕಾದ್ರೆ ನೀರು ಕುಡಿಯಮ್ಮ ಬಾ. ನೀರು ಚೆನ್ನಾಗಿದ್ರೆ ಕುಡಿಯೋದು ಬಾ. ದೇವ್ರೆ ಇವನಿಗೆ ಬೇಗ ಮದುವೆ ಮಾಡಪ್ಪ. ಅವ್ರ ಮನೇಲಿ ಯಾರನ್ನು ತೋರಿಸ್ತಾರೋ ಅವ್ರು ಮದುವೆ ಆಗತ್ತಾರ. ಒಳ್ಳೆ ಬುದ್ಧಿ ಕೊಡಪ್ಪ ಅಷ್ಟೇ ನಾವು ಕೇಳ್ಕೊಳ್ಳೋದು. ಇವಾಗ ನೋಡು ಹೆಸರು ನಾರಾಯಣಗಿರಿ ಬೆಟ್ಟ ಅಂತ. ಮತ್ತೆ ಇಲ್ಲಿ ಶಿವನ ವಿಗ್ರಹ ಐತೆ, ಇಲ್ಲಿ ನಾರಾಯಣ ಇವರಿಬ್ರು. ನನಗೆ ಫಸ್ಟ್ ಬಂದಾಗ ನಾನು ಬಂದಿಲ್ಲ ಅಂತ ಅನ್ಕೊಂಡಿದ್ದು ಅದಕ್ಕೇನೆ. ಇಲ್ಲಿ ಶಿವನ ದೇವಸ್ಥಾನ ಐತಲ್ಲ, ಇದು ಹೆಸರು ನಾರಾಯಣಗಿರಿನ ಅಂತ ಅನ್ಕೊಂಡೆ. ಆಮೇಲೆ ತಾತ ಹೇಳಿದ್ನ ಆ ದೇವಸ್ಥಾನ